ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. 7th ಕಪ್ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಶಾಖಾವ್ರತದಲ್ಲಿ ಕೂಡ ಮಾಡ್ಕೊಳ್ಬೋದಾದಂಥ ಒಂದು ಸಿಹಿ ತಿನಿಸು. ಈ ಸ್ವೀಟಿಗೆ ನಾವು ಎಲ್ಲ ಒಂದು ಅಳತೆ ಪ್ರಕಾರನೇ ತೊಗೊಳ್ಬೇಕಾದ್ರಿಂದ 1 ಕಪ್ಪು ನಾವು ಇಟ್ಕೋಬೇಕು. ಅದು ಯಾವುದೇ ಸೈಜ್ ಕಪ್ ಆದರೂ ಸರಿ, ಒಂದೇ ಕಪ್ಪಲ್ಲಿ ಎಲ್ಲ ಮೆಷರ್ ಮಾಡಿ ತೊಗೋಬೇಕಾಗತ್ತೆ. ಈಗ ನಾನು 1 ಕಪ್ ಇಟ್ಕೊಂಡು ಅದರಲ್ಲಿ 1 ಕಪ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿ ತುರ್ಕೊಂಡು ಹಾಕೋಬೇಕು. ಹಾಗೆ 1 ಕಪ್ ತುಪ್ಪ, 1 ಕಪ್ ಕೊಬ್ಬರಿ ಆದರೆ 2 ಕಪ್ಪು ಸಕ್ಕರೆ ಹಾಕೋಬೇಕಾಗತ್ತೆ. ಇಲ್ಲಿ ಇನ್ನೆಲ್ಲ ಒಂದೊಂದು ಕಪ್ಪೇ, ಬಟ್ ಈ ಸಕ್ಕರೆ ಮಾತ್ರ 2 ಕಪ್ ತೊಗೋಬೇಕಾಗತ್ತೆ. ಆಮೇಲೆ ಇದರೊಟ್ಟಿಗೆ 1 ಕಪ್ ಹಾಲು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಸರಿಗೆ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದು ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡ ಕಪ್ಪಲ್ಲಿ ಅಳತೆದು ತೊಗೊಂಡಿದ್ದೀನಿ. ನೀವು ಸಣ್ಣ ಕಪ್ಪಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಪ್ರಮಾಣ ಒಂದೇ ರೀತಿ ಇರಬೇಕು. ಇದಕ್ಕೆ 1 ಕಪ್ಪು, ನೀವು ಯಾವುದೇ 1 ಕಪ್ಪಲ್ಲಿ ತುಪ್ಪ ತೊಗೊತೀರೋ ಅಷ್ಟೇ 1 ಕಪ್ ಕೊಬ್ಬರಿ, ಅಷ್ಟರಲ್ಲೇ 1 ಕಪ್ ಹಾಲು, ಹಾಗೆ 2 ಕಪ್ಪು ಅದರಲ್ಲೇ ಸಕ್ಕರೆ, ಇಷ್ಟನ್ನು ತೊಗೊಂಡು ಸರಿ ಕಲಿಸ್ಕೋಬೇಕು ನಾವು. ಇದೆಲ್ಲ ಒಂದು ಗೂಡಾದಮೇಲೆ ನಾವು ಕಡಲೆ ಹಿಟ್ಟನ್ನು ಅದನ್ನು ಅಳದೆ ಹಾಕೋಬೇಕು. ಅದನ್ನು ಕೂಡ 1 ಕಪ್ಪು ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ಕೂಡ ಸೇರಿಸ್ಕೊಂಡು ಆದಷ್ಟು ಗಂಟಿಲ್ಲದೆ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಮೇಲೆ ಇಡ್ದೇ ಹಸಿ ಇದೆ ಈ ಥರ ಹುರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಹಸಿ ಹಿಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟು ಒಂಚೂರು ಇಲ್ದಿರೋ ರೀತಿ ಕಲಿಸ್ಕೊಂಡು ಆಮೇಲೆ ಅದನ್ನು ನಿಧಾನ ಸಣ್ಣ ಉರಿಲಿ ಇಟ್ಕೊಂಡು ನಾವು ಒಂದು ಕ್ಷಣನೂ ಕೈ ಬಿಡದೆ ಇದನ್ನು ಕಲಿಸ್ಕೊತಾ ಇರಬೇಕು. ಯಾಕಂದರೆ ಇದು ಕಡಲೆ ಹಿಟ್ಟಾಗಿರೋದ್ರಿಂದ ತುಂಬ ಬೇಗ ತಳ ಹಿಡಿಯುತ್ತೆ. ಹಾಗಾಗಿ ಸೈಡಿಂದ ಹಾಗೆ ಮಧ್ಯದಿಂದ ಎಲ್ಲ ಕಡೆ ನಾವು ಕಲಿಸ್ಕೊತಾನೇ ಇರಬೇಕಾಗತ್ತೆ ಕಂಟಿನ್ಯೂಸ್ ಆಗಿ. ಇದನ್ನು ನಾವು ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆ 2 ಸ್ಟೀಲ್ ಟ್ರೇನ ತೊಗೊಂಡಿದ್ದೀನಿ. ಇಲ್ಲಿ 2 ಸ್ಟೀಲ್ ಟ್ರೇನ ತೊಗೊಂಡು ಅದಕ್ಕೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಸೆಟ್ ಮಾಡೋಕ್ಕೆ ಬೇಕಾಗತ್ತೆ. ಫಸ್ಟೇ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಅದು ನಾವು ಇಳಿಸೋವಾಗ ತುಂಬ ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಧಾನ ಉರಿಯಲ್ಲೇ ಇಟ್ಕೊಂಡು ಇದನ್ನು ಕಲಿಸ್ಕೊತಾ ಹೋಗಬೇಕು. ಒಂದು ಕ್ಷಣ ಕೂಡ ಅದನ್ನು ಕೈ ಬಿಡೋ ಹಾಗಿಲ್ಲ, ಕಲಿಸ್ತಾನೇ ಇರಬೇಕು ಕಂಟಿನ್ಯೂಸ್ ಆಗಿ, ಇಲ್ಲಾಂದರೆ ತುಂಬ ಬೇಗ ತಳ ಹಿಡಿಯುತ್ತೆ ಇದು. ಸುಮಾರು ಒಂದು 20-30 ನಿಮಿಷ ಇದೇ ಥರ ಕಲಿಸ್ತಾನೇ ಇರಬೇಕು. ಸೈಡಿಂದ ಮಧ್ಯದಿಂದ ಎಲ್ಲ ಕಡೆ ಕಲಿಸ್ತಾ ಇದು ಒಂದು 30-35 ನಿಮಿಷ ಆಗೋ ತನಕ ಸ್ವಲ್ಪ ನೀರಾಗೇ ಇರುತ್ತೆ. ಆಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ನಾವು ಇನ್ನು ಒಂದು ಚೂರು ಕೈ ಬಿಡದೆ ಕಲಿಸ್ಕೊತಾನೇ ಇರಬೇಕಾಗತ್ತೆ. ಗಟ್ಟಿ ಆಗ್ತಿದ್ದಂಗೂ ತುಂಬ ಕಷ್ಟ ಅನಿಸ್ಬೋದು ಕಲಿಸ್ಕೊಳ್ಳೋಕ್ಕೆ, ಆದರೂ ಕೈ ಬಿಡದೆ ಕಲಿಸ್ತಾ ಇರಬೇಕು ಇದನ್ನು. ಆಮೇಲೆ ಇದನ್ನು ತುಂಬ ಜೋರು ಉರಿಲಿ ಇಟ್ಕೊಂಡ್ರೆ ಅದು ತುಂಬ ಹಾರುತ್ತೆ, ಕೈಗೆಲ್ಲ ಹಾರುತ್ತೆ. ಸೊ ಹಾಗಾಗಿ ಆದಷ್ಟು ಚಿಕ್ಕ ಉರಿ, ಕಮ್ಮಿ ಉರಿಲೇ ಇದನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ನಿಮಗೆ ಇಲ್ಲಿ ಗೊತ್ತಾಗ್ತಿರ್ಬೋದು ಅದು ತುಂಬ ಗಟ್ಟಿ ಆಗ್ತಾ ಹೋಗ್ತಾ ಇದೆ ನಿಧಾನಕ್ಕೆ.
ನಿಮಗೆ ಕಾಣಿಸ್ತಿರೋ ಹಾಗೆ ಇದು ಬಾಣಲೆ ಬಿಟ್ಟು ಬರ್ತಾ ಇದೆ. ಒಂದು 45-50 ನಿಮಿಷ ಆದಮೇಲೆ ಈ ಥರ ಒಂದು ಹದಕ್ಕೆ ಬರುತ್ತೆ. ಇದನ್ನು ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ತಣ್ಣೀರು ತಗೊಂಡು ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಭಾಗನ ನಾವು ಕೈಯಲ್ಲಿ ಮುಟ್ಟಿ ನೋಡಿದಾಗ ಅದು ಅಂಟ್ಕೋಬಾರ್ದು. ಇನ್ನೂ ಅಂಟ್ಕೋತಾ ಇದ್ದರೆ ಇನ್ನೂ ಒಂದು ಸ್ವಲ್ಪ ಹದಕ್ಕೆ ಬಂದಿಲ್ಲ ಅಂತ ಅರ್ಥ. ನಾವು ಆವಾಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸಿ ಕಾಯಿಸ್ಕೋಬೇಕಾಗತ್ತೆ. ಅದು ನಮಗೆ ನೀಟಾಗಿ ಒಂದು ಉಂಡೆ ಥರ ಮಾಡೋಕ್ಕೆ ಬರ್ತಿದೆ ಅಂದಾಗ ಇದು ಆಗಿದೆ ಅಂತ ಅರ್ಥ. ನೋಡಿ, ಇದು ಬಾಣಲೆಗೆ ಅಂಟ್ಕೋತಾ ಇಲ್ಲ ಇವಾಗ. ಈ ಹದದಲ್ಲಿ ನಾವು ತಕ್ಷಣ ಇಳಿಸ್ಕೊಂಡು ನಾವು ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ ಟ್ರೇಗೆ ಅದಕ್ಕೆ ಹಾಕ್ಕೊಂಡು ಲೆವೆಲ್ಲಾಗೆ ತಟ್ಕೊಂಡು, ಇದು ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಬೇಗ ಗಟ್ಟಿಯಾಗತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಾವು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನಾನು ಇಲ್ಲಿ ಮಿಕ್ಕಿದ್ದನ್ನು ಇನ್ನೊಂದು ಟ್ರೇಗೆ ತುಪ್ಪ ಸವರಿ ಇಟ್ಕೊಂಡಿದ್ದಕ್ಕೂ ಹಾಕಿ ಅದನ್ನು ಚೆನ್ನಾಗಿ ಲೆವೆಲ್ ಮಾಡಿಕೊಂಡು ಅದನ್ನು ತಣ್ಣಗಾಗ್ಬಿಟ್ಟ ಮೇಲೆ ಕಟ್ ಮಾಡಿಕೊಂಡೆ. ಆ ಕ್ಲಿಪ್ಪಿಂಗು ಸ್ವಲ್ಪ ಇಲ್ಲಿ ಮಿಸ್ ಆಗಿದೆ, ಸೊ ಹಾಗಾಗಿ ಅದನ್ನು ಹಾಕೋಕ್ಕೆ ಆಗಲಿಲ್ಲ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಮಗೆ ಆರಾಮಾಗಿ ಪೀಸಾಗಿ ಬರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಯಾವ ಶೇಪಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಥರ ಕಟ್ ಮಾಡಿಕೊಂಡು ಇಟ್ಕೋಬೋದು. ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ರೂಮ್ ಟೆಂಪ್ರೇಚರ್ಗೆ ಬಂದಾದಮೇಲೆ ನಮಗೆ ಆರಾಮಾಗಿ ಪೀಸು ತೆಕ್ಕೋಬೋದು ನಾವು. ಇದನ್ನು ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ ನಮಗೆ ನಿಮ್ಮ ಅನುಭವನ ಖಂಡಿತ ತಿಳಿಸಿ.